ದುಡ್ಡನ್ನು ಪೀಕೋದಕ್ಕೆ ಯಾವ ರೀತಿಯಲ್ಲಿ ಜಾಲವನ್ನು ಬೀಸ್ತಾರೆ ಅಂತ ಬೆಂಗಳೂರಿನಲ್ಲಿ ಅರ್ಥನೇ ಆಗಲ್ಲ. ಅದರಲ್ಲೂ ಕೂಡ ಈ ರಾಜಣ್ಣ ಹನಿ ಟ್ರ್ಯಾಪ್ ಕೋಲಾಹಲದ ಮಧ್ಯೆ ಈಗ ಹೊಸ ಗ್ಯಾಂಗ್ ಒಂದನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಹೆಚ್ಚು ಕಡಿಮೆ ಅದೇ ರೀತಿ ಕಥೆ. ರಾಜಣ್ಣ ಹನಿ ಟ್ರ್ಯಾಪ್ ಕೋಲಾಹಲ ಇನ್ನೂ ಮುಗಿದಿಲ್ಲ. ಇದರ ಮಧ್ಯದಲ್ಲಿ ಹೊಸ ಗ್ಯಾಂಗ್ ಒಂದನ್ನು ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ಇದು ಒಂದು ಮುತ್ತಿನ ಕಥೆ. ಒಂದು ಮುತ್ತಿಗೆ 50,000 ಅಂತೆ. ಟೀಚರಮ್ಮನ ಒಂದು ಮುತ್ತಿಗೆ 50,000 ಪೀಕ್ ಬೇಕಾಗಿ ಬಂದಿದೆ. ಹಣ ವಾಪಸ್ ಕೇಳಿದ್ದಕ್ಕೆ ಹನಿ ಟ್ರ್ಯಾಪ್ ಬಲೆಯನ್ನು ಬೀಸಿ ಸಂಕಷ್ಟವನ್ನು ಕೊಟ್ಟಿರೋದು. ಕೊನೆಗೆ ಆ ಟೀಮ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಶಿಕ್ಷಕಿ ಜೊತೆ ರೌಡಿ ಸೇರಿದಂತೆ 3ರನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಶ್ರೀದೇವಿ, ಸಾಗರ್ ಮೋರೆ ಮತ್ತು ಗಣೇಶ್ ಕಾಳೆ ಅಂತಕ್ಕಂಥವ್ರನ್ನ ಬಂಧಿಸಿರೋದು. ಅಂದರೆ ಇವರ ಉದ್ದೇಶನೇ ಈ ಥರ ಹನಿ ಟ್ರ್ಯಾಪ್ ಬಲೆಗೆ ಕೆಡಕೊಂಡು ಅವ್ರ ಹತ್ರ ದುಡ್ಡನ್ನು ಪೀಕಬೇಕು ಅಂತ. ಯಾರಿಂದ ದುಡ್ಡು ಪೀಕಿದ್ದಾರೆ ಮತ್ತು ಯಾಕೆ ಕೊಡಬೇಕಾಗಿ ಬಂತು ದುಡ್ಡನ್ನು ಆತ, ಏನಾಯಿತು ಈ ಪ್ರಕರಣದಲ್ಲಿ ಅಂತ ಎಷ್ಟೋ ಜನಕ್ಕೆ ತಾವು ಮೋಸ ಹೋಗ್ತಿರೋದೇ ಗೊತ್ತಿಲ್ಲ. ಯಾವುದೋ ಹುಡುಗಿ ಸಿಕ್ಕಿದಾಳೆ, ಓಡಾಡ್ಕೊಂಡಿರೋಣ ಅಂತ ಇರ್ತಾರೆ, ಬಟ್ ಗೊತ್ತಿಲ್ಲದೆ ಇದ್ದಂಗೆ ಮೋಸ ಹೋಗಿರ್ತಾರೆ. ನೋಡಿ, ಈ ಶ್ರೀದೇವಿ ಅಂತಕ್ಕಂಥ ಮಹಿಳೆ ಖಾಸಗಿ ಪ್ರೀ ಸ್ಕೂಲನ್ನು ನಡೆಸ್ತಾ ಇದ್ರಂತೆ. 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಅಂತಕ್ಕಂಥ ಪೋಷಕರು ಪರಿಚಯ ಆಗುತ್ತೆ. ತನ್ನ ಮಕ್ಕಳನ್ನು ಶ್ರೀದೇವಿಯ ಪ್ಲೇ ಹೋಮ್ಗೆ ರಾಕೇಶ್ ಕಳಿಸ್ತಾ ಇದ್ದ. ಈ ವೇಳೆ ಅವರ ಹತ್ರ ಶಾಲೆಯ ನಿರ್ವಹಣೆಗೋಸ್ಕರ 2 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದಂತೆ ಶ್ರೀದೇವಿ. ಆಮೇಲೆ 2024ನಲ್ಲಿ ನಾನು ದುಡ್ಡು ಕೊಡು ಅಂತ ಕೇಳಿದಾಗ ನೀನು ಸ್ಕೂಲ್ಗೆ ಪಾಲುದಾರ, ಪಾರ್ಟ್ನರ್ ಆಗು ಅಂತ ಹೇಳಿದ್ಲು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ, ಸುತ್ತಾಟ ಎಲ್ಲ ನಡೆಸಿದ್ದಾರೆ. ಆಮೇಲೆ ಹಣ ಕೇಳಿದ್ದಕ್ಕೆ ಅವನಿಗೊಂದು ಮುತ್ತನ್ನು ಕೊಟ್ಟು 50,000ವನ್ನು ಪಡೆದಿದ್ದಂತೆ. ಪುನಃ ರಿಲೇಷನ್ಶಿಪ್ನಲ್ಲಿ ನಿನ್ನ ಜೊತೆ ಇರ್ತೀನಿ, ಮದುವೆ ಏನಾಗೋದು ಬೇಡ, ಒಂದು 15 ಲಕ್ಷ ಕೊಡು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಪದೇ ಪದೇ ಹಣ ಕೇಳ್ತಿದ್ದದಕ್ಕೆ ಶ್ರೀದೇವಿಯಿಂದ ದೂರ ಆಗಿದ್ದರು ಈ ರಾಕೇಶ್. ಆಮೇಲೆ ಪ್ಲ್ಯಾನ್ ಮಾಡಿ ಮತ್ತೆ ರಾಕೇಶ್ನನ್ನು ಕರೆಸಿ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸ್ಕೋತಾರೆ. 1 ಕೋಟಿಗೆ ಡಿಮ್ಯಾಂಡ್ ಅಂತೆ. ಕಡೆಗೆ 1,90,000 ರೂಪಾಯಿ ದುಡ್ಡನ್ನು ಪಡೆದು ಬಿಟ್ಟು ಕಳಿಸಿತ್ತು ಈ ಟೀಮ್. ಅಲ್ಲಿಗೆ ಇವ್ರ ಉದ್ದೇಶ ಏನು? ಅವನು ಮೊದಲೇ ಉದ್ಯಮಿ, ಅವನ ಹತ್ರ ದುಡ್ಡಿದೆ ಅಂತ ಗೊತ್ತು, ಹೆಂಗಾದರೂ ಪೀಕಬೇಕು ಅಂತ ಇಷ್ಟೆಲ್ಲ ಕಥೆ. 50,000 ಪೀಕಿದ್ದಾಳೆ, ಒಂದು ಸರ್ತಿ 2 ಲಕ್ಷ ಪೀಕಿದ್ದಾಳೆ, ಒಂದು ಸರ್ತಿ 1,90,000, 1 ಕೋಟಿಗೆ ಡಿಮ್ಯಾಂಡ್ ಅಂತೆ. ಕೊನೆಗೆ ರಾಕೇಶ್ ದೂರನ್ನು ಕೊಡ್ತಾರೆ ಇದನ್ನು ತಡೆಯೋಕ್ಕಾಗ್ದೇ. ಆ ದೂರು ಕೊಟ್ಟ ನಂತರ 3 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಬ್ಬ ರೌಡಿ ಶೀಟರ್ ಕೂಡ ಇದ್ದಾನೆ ಇದ್ರ ಜೊತೆಗೆ. ಶ್ರೀದೇವಿ, ಸಾಗರ್ ಮೋರೆ ಮತ್ತು ಗಣೇಶ್ ಕಾಳೆ ಎಲ್ಲರನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ಟೀಮ್ನ ಉದ್ದೇಶನೇ ಹಣ ಪೀಕದು ಅಂತ ಅನ್ನಿಸ್ತಾ ಇದೆ ಸುದ್ದಿಯನ್ನು ನೋಡ್ತಾ ಇದ್ರೆ. ಈ ರಾಕೇಶ್ ಅಂತಕ್ಕಂಥ ಒಬ್ಬನೇ ವ್ಯಕ್ತಿ ಮೋಸ ಹೋಗಿರೋದ, ಇನ್ನೂ ಹಲವಾರು ಜನರಿಗೆ ಇವರು ಇದೇ ರೀತಿ ಮಾಡಿದಾರ, ಏನಿದೆ ಡೀಟೇಲ್ಸ್? ಅರವಿಂದ, 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಅಂತೇಳಿ ಇವ್ರಿಗೆ ಈಕೆ ಒಂದು ಖಾಸಗಿ ಪ್ರೀ ಸ್ಕೂಲ್ ಅನ್ನ ನಡೆಸಿದ್ದಾಳೆ. ತನ್ನ 3 ಮಕ್ಕಳನ್ನ ಈಕೆಯ ಪ್ರೀ ಸ್ಕೂಲ್ಗೆ ಬಿಡುವ ಕೆಲಸವನ್ನ ಈ ರಾಕೇಶ್ ಮಾಡ್ತಿರ್ತಾರೆ. ಈಕೆಯ ಹೆಸರು ಬಂದು ಶ್ರೀದೇವಿ. ಇಬ್ಬರ ನಡುವೆ ಒಂದಷ್ಟು ಸಲುಗೆ ಬೆಳೆಯುತ್ತೆ. ಅದಾದ ಬಳಿಕ 2 ಲಕ್ಷ ರೂಪಾಯಿ ಹಣವನ್ನ ಆತ ಕೊಟ್ಟಿರ್ತಾನೆ. ಉದ್ಯಮವನ್ನ ನಡೆಸಬೇಕು, ಶಾಲೆಯನ್ನ ನಡೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಅದಾದ ಬಳಿಕ ಕಾಸು ವಾಪಸ್ ಕೇಳಿದ್ಕೆ 1 ಟೈಮ್ ಸೆಟ್ಲ್ಮೆಂಟ್ ಅನ್ನ ಮಾಡ್ತೀನಿ, ಬರ್ತೀನಿ ಅಂತೇಳಿ ಆತನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಮುತ್ತನ್ನ ಕೊಟ್ಟು 50,000ಕ್ಕೆ ವಜಾ ಮಾಡುವ ಕೆಲಸವನ್ನ ಮಾಡಿರ್ತಾಳೆ. ಮತ್ತೆ 1 ಟೈಮ್ ಸೆಟ್ಲ್ಮೆಂಟ್ ಅಂತೇಳಿ 15 ಲಕ್ಷ ರೂಪಾಯಿ ಕೊಡು, ಎಲ್ಲವನ್ನ ಕೂಡ ಮನ್ನಾ ಮಾಡ್ತೀನಿ ಅನ್ನೋ ಮಟ್ಟಿಗೆ ಆಕೆ ಹೇಳಿರ್ತಾಳೆ. ಅದಾದ ಬಳಿಕ ಮತ್ತೆ ಪದೇ ಹಣಕ್ಕಾಗಿ ಒಂದಷ್ಟು ಹಿಂಸೆಯನ್ನ ಮಾಡುವ ಕೆಲಸವನ್ನ ಆಕೆ ಮಾಡ್ತಿರ್ತಾಳೆ. ಆತನಿಗೆಲ್ಲೋ ಡೌಟ್ ಹೊಡೆದು ಪೊಲೀಸ್ ಠಾಣೆ ಮೆಟ್ಟಲೇರುವ ಕೆಲಸವನ್ನ ಆತ ಮಾಡಿರ್ತಾನೆ. ಅದಕ್ಕೂ ಮೊದಲು ಈ ಗ್ಯಾಂಗು ಈತನಿಂದ ಸುಲಿಗೆ ಮಾಡಬೇಕು ಅಂತೇಳಿ ಸುಮಾರು 1 ಕೋಟಿಗೆ ಡಿಮ್ಯಾಂಡ್ ಮಾಡುತ್ತೆ. ಆತನನ್ನ ಕಿಡ್ನಾಪ್ ಮಾಡಿ, ಅದರಲ್ಲಿ ಈ ಸಾಗರ್ ಕಾಳೆ ಅಂತೇಳಿ ಒಬ್ಬಾತ ಈ ವಿಜಯಪುರದಲ್ಲಿ ಆತ ರೌಡಿ ಶೀಟರ್ ಅನ್ನೋದು ಗೊತ್ತಾಗಿದೆ. ಆತನ ಮೇಲೆ 9ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಸದ್ಯ 3ರನ್ನ ಬಂಧನ ಮಾಡಲಾಗಿದೆ. ಬಂಧನ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಈ ಉದ್ಯಮಿ ಮಾತ್ರವಲ್ಲದೆ ಬೇರೆ ಯಾರಿಗಾದ್ರೂ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಅನ್ನ ಮಾಡಿತ್ತಾ ಈ ಗ್ಯಾಂಗ್ ಅನ್ನೋದನ್ನ ಪರಿಶೀಲನೆ ನಡೆಸುವ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ರೈಟ್, ಹಾಗೆ ಸಂಪರ್ಕದಲ್ಲಿ ಮೂರ್ತಿ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ, ಹುಟ್ಕೋತಾನೇ ಇರ್ತಾರೆ. ಹಾಗಾಗಿ ಬಿ ಕೇರ್ಫುಲ್. ಹುಡುಗಿಯರ ವಿಚಾರದಲ್ಲಿ ಹನಿ ಟ್ರ್ಯಾಪ್ ಅನ್ನೋದು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಿದೆ.